ಅಗಲಿಕೆ ವಿಚಾರವಾಗಿ ಅವರ ನೆನಪು ಸರಿಗಮ ವಿಜಯವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮಂಥವ್ರಿಗೆ ಒಂದು ದೊಡ್ಡ ನಷ್ಟ ಆಗಿದೆ. ನನಗೂ ಅತ್ಯಂತ ಸ್ನೇಹಿತರು. ಬಹುಶಃ ನನ್ನ ಕಚೇರಿ ಅವ್ರ ಮನೆ ಇರ್ತಕ್ಕಂಥದ್ದು 2 ರಸ್ತೆ ಡಿಫ್ರೆನ್ಸಲ್ಲೇ. ಏನೇ ಕಾರ್ಯಕ್ರಮ ಇದ್ದರೂ ನನ್ನ ಮನೆಗೆ ಬರಬೇಕು, ಅವ್ರ ಜೊತೆ ತಿಂಡಿ ತಿನ್ನಬೇಕು, ಬರಲೇಬೇಕು ಅಂತಕ್ಕಂಥದ್ದನ್ನ ಇದು ಮಾಡೋರು. ಬಹುಶಃ ನನ್ನ ಕಷ್ಟದಿಂದಲೂ ಅವರೆಲ್ಲ ನನ್ನ ಜೊತೆ ಇರ್ತಕ್ಕಂಥವ್ರು. ಕನ್ನಡ ಚಲನಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು, ನನ್ನ ಮತದಾರರು ಮತ್ತು ಅವರ ಕುಟುಂಬ ಎಲ್ಲನೂ ನಾವೆಲ್ಲ ಒಂದು ಆತ್ಮೀಯತೆಯಿಂದ ಅಣ್ಣ ತಮ್ಮದಿರತ್ತ ಹಲವಾರು ವರ್ಷಗಳಿಂದ ನಾವು ಬೆಳೆದಂಥವ್ರು. ನಮ್ಮ ಕೆ ಸಿ ಅಶೋಕ್ ಅವರು ಇರ್ಬೋದು, ಸರಿಗಮ ವಿಜಯವರು, ಅವರ ಮಕ್ಕಳು, ಅವರ ಪತ್ನಿಯವರು, ಎಲ್ಲರೂ ಅವರ ಅಗಲಿಕೆ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಪ್ಪು ಛಾಯೆ ಬಂದಿದೆ. ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗೆ ಕೊಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೊನೆಯದಾಗಿ ಭೇಟಿಯಾಗಿ ಮಾತನಾಡಿದ್ದೇನೆ. ಕೊನೆಯದಾಗಿ ಒಂದು 2-3 ತಿಂಗಳ ಹಿಂದೆ ಇಸ್ಕಾನ್ನಲ್ಲಿ ಮೊಮ್ಮಗ ನಾಮಕರಣ ನಡೆದಂಥ ಸಂದರ್ಭದಲ್ಲಿ ನಾನು ಮಾತಾಡಿದ್ದು. ಮನೆಗೆ ಬಂದಿದ್ದು ಇಸ್ಕಾನ್ ಚೌಲ್ಟ್ರಿನಲ್ಲಿ ನಾಮಕರಣ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಮಾತಾಡಿದ್ದು. ಸರಿಗಮ ವಿಜಯವರ ಅಗಲಿಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮಂಥವ್ರಿಗೆ ಒಂದು ದೊಡ್ಡ ನಷ್ಟ ಆಗಿದೆ. ನನಗೂ ಅತ್ಯಂತ ಸ್ನೇಹಿತರು. ಬಹುಶಃ ನನ್ನ ಕಚೇರಿ ಅವ್ರ ಮನೆ ಇರ್ತಕ್ಕಂಥದ್ದು 2 ರಸ್ತೆ ಡಿಫ್ರೆನ್ಸಲ್ಲೇ. ಏನೇ ಕಾರ್ಯಕ್ರಮ ಇದ್ದರೂ ನನ್ನ ಮನೆಗೆ ಬರಬೇಕು, ಅವ್ರ ಜೊತೆ ತಿಂಡಿ ತಿನ್ನಬೇಕು, ಬರಲೇಬೇಕು ಅಂತಕ್ಕಂಥದ್ದನ್ನ ಇದು ಮಾಡೋರು. ಬಹುಶಃ ನನ್ನ ಕಷ್ಟದಿಂದಲೂ ಅವರೆಲ್ಲ ನನ್ನ ಜೊತೆ ಇರ್ತಕ್ಕಂಥವ್ರು. ಕನ್ನಡ ಚಲನಚಿತ್ರರಂಗದಲ್ಲಿ ಅವ್ರದ್ದೇ ಆದ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು, ನನ್ನ ಮತದಾರರು ಮತ್ತು ಅವರ ಕುಟುಂಬ ಎಲ್ಲನೂ ನಾವೆಲ್ಲ ಒಂದು ಆತ್ಮೀಯತೆಯಿಂದ ಅಣ್ಣ ತಮ್ಮದಿರತ್ತ ಹಲವಾರು ವರ್ಷಗಳಿಂದ ನಾವು ಬೆಳೆದಂಥವ್ರು. ನಮ್ಮ ಕೆ ಸಿ ಅಶೋಕ್ ಅವರು ಇರ್ಬೋದು, ಸರಿಗಮ ವಿಜಯವರು, ಅವರ ಮಕ್ಕಳು, ಅವರ ಪತ್ನಿಯವರು, ಎಲ್ಲರೂ ಅವರ ಅಗಲಿಕೆ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಪ್ಪು ಛಾಯೆ ಬಂದಿದೆ. ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೆ ಮತ್ತು ಅವರ ಅಭಿಮಾನಿಗೆ ಕೊಡಲಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕೊನೆಯದಾಗಿ ಭೇಟಿಯಾಗಿ ಮಾತನಾಡಿದ್ದೇನೆ. ಕೊನೆಯದಾಗಿ ಒಂದು 2-3 ತಿಂಗಳ ಹಿಂದೆ ಇಸ್ಕಾನ್ನಲ್ಲಿ ಮೊಮ್ಮಗ ನಾಮಕರಣ ನಡೆದಂಥ ಸಂದರ್ಭದಲ್ಲಿ ನಾನು ಮಾತಾಡಿದ್ದು. ಮನೆಗೆ ಬಂದಿದ್ದು ಇಸ್ಕಾನ್ ಚೌಲ್ಟ್ರಿನಲ್ಲಿ ನಾಮಕರಣ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಮಾತಾಡಿದ್ದು.